ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಜಿತ್ ರಾಣನ ಅರೆಸ್ಟ್ ಮಾಡೋಕ್ಕೆ ಅಂತ ಪರ್ಮಿಷನ್ ಸಿಕ್ಕಿದ ತಕ್ಷಣ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜಿತ್ಗೆ ಒಂದು ಕಾಲ್ ಬರ್ತಾ ಇರುತ್ತೆ. ಆದರೆ ಈ ಕಡೆ ಗೌರಿ ಜೊತೆ ಈ ಕಡೆ ಜನಗಳೆಲ್ಲರೂ ಸಹ ಹೋಗಿ ರಾಣನ ಮನೇಲಿ ಧಿಕ್ಕಾರ ಆಗ್ತಾ ಇರ್ತಾರೆ. ಭೂಗೋಳ ಕಳ್ಳ ರಾಣನಿಗೆ ಧಿಕ್ಕಾರ ಧಿಕ್ಕಾರ, ಬಡವರ ಮನೆಗಳನ್ನು ಕಿತ್ಕೊಂಡಿರೋ ರಾಣನಿಗೆ ಧಿಕ್ಕಾರ ಧಿಕ್ಕಾರ, ಎಲ್ಲಿವರೆಗೂ ಧಿಕ್ಕಾರ, ರಾಣ ಮನೆ ಕೊಡೋವರೆಗೂ ಧಿಕ್ಕಾರ ಧಿಕ್ಕಾರ ಅಂತ ಭೂಮಿ ಜೊತೆ ಸೇರಿ ಇಲ್ಲಿ ಎಲ್ಲ ಜನಗಳು ಧಿಕ್ಕಾರ ಆಗ್ತಾ ಇರ್ತಾರೆ. ಹಾಗೆ ಬಡವರ ಶತ್ರು ರಾಣಗೆ ಧಿಕ್ಕಾರ ಧಿಕ್ಕಾರ, ಎಲ್ಲವರೆಗೂ ಹೋರಾಟ, ರಾಣನ್ಗೆ ಧಿಕ್ಕಾರ ಧಿಕ್ಕಾರ, ನಮ್ಮ ಹಕ್ಕು ನಮ್ಮ ಮನೆ ಅಂತ ಭೂಮಿ ಕೂಗ್ತಾ ಇರ್ಬೇಕಾದ್ರೆ ಎಲ್ಲರೂ ಧಿಕ್ಕಾರ ಆಗ್ತಾ ಇರ್ತಾರೆ. ಈ ಕಡೆ ರಾಣ ಪಿ ಹೇಳ್ತಾ ಇರ್ತಾನೆ, ಸುಮ್ಮನೆ ಹೋದ್ರೆ ಸರಿ, ಈ ತರ ಧಿಕ್ಕಾರ ಹಾಕಿದ್ರೆ ಸರಿ ಇರಲ್ಲ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ರಾಣ ಸಾಹೇಬ್ರು ಬಂದ್ಬಿಟ್ಟು, ನಿಮ್ಮ ರಾಣ ಸಾಹೇಬ್ರು ಹೇಳ್ಬೇಕು ವಾಸ್ತಲ್ಯ ಕಾಲೋನಿ ಪ್ರಾಜೆಕ್ಟ್ನ ಕೈ ಬಿಡಬೇಕು, ಅಲ್ಲಿವರೆಗೂ ನಾವು ಧರಣಿ ಕೂರ್ತೀವಿ ಅಂತ ಭೂಮಿ ಎಲ್ಲರ ಹತ್ರನೂ ಧಿಕ್ಕಾರ ಹಾಕಿಸ್ತಾ ಇರಬೇಕಾದ್ರೆ ರಾಣನ ಕರೆಯೋಕ್ಕೆ ಅಂತ ಅವ್ನು ಪಿ ಎ ಒಳಗಡೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ಅಜಿತ್ ಭೂಮಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಹೇಳಿ ಸಾಹೇಬ್ರೆ ಅಂದಾಗ, ಅದೇನು ಗಲಾಟೆ ಅಂತ ಅಂದಾಗ, ನಾವು ಈ ಥರ ರಾಣನ ಮನೆಗೆ ಬಂದು ಧಿಕ್ಕಾರ ಹಾಕ್ತಾ ಇದ್ದೀವಿ, ನಾವು ಡೆಲ್ಲಿಗೆ ಹೋಗೋಕ್ಕೂ ಮುಂಚೆ ಇವರಿಗೆ ನ್ಯಾಯನ ಕೊಡಿಸಿ ಹೋಗಲೇಬೇಕು, ಇದು ನ್ಯಾಯ ಪ್ರಕಾರ ಆಗಲ್ಲ ಅಂದರೆ ನೀವು ಬಂದು ಧರಣಿ ಕೂರಿ ಅಂತ ಇರಬೇಕಾದ್ರೆ, ಆ ಥರ ಮಾಡಬೇಡ ಆಯಿತಾ, ನೀನು ನನ್ನ ಮಾತು ಕೇಳು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭೂಮಿ ಹೇಳ್ತಾ ಇರ್ತಾಳೆ, ನನಗೇನು ಕೇಳಿಸ್ತಾ ಇಲ್ಲ ಸಾಹೇಬ್ರೆ, ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಅಜಿತ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಕಡೆ ಮತ್ತೆ ಧಿಕ್ಕಾರ ಧಿಕ್ಕಾರ ಅಂತ ಆಗ್ತಾ ಇರ್ಬೇಕಾದ್ರೆ ಈ ಕಡೆ ರಾಣ ಮತ್ತೆ ಸಾಕ್ಷಿ ಭೂಮಿನ ನೋಡ್ಬಿಟ್ಟು ಇವಳನ್ನ ಭೂಮಿ ಒಳಗೆ ಹಾಕೋ ಕಾಲ ಅವಕಾಶ ಹತ್ರ ಬಂದಿದೆ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಇಲ್ಲಿ ರಾಣ ಕಾಲ್ ಮಾಡ್ತಾ ಇರ್ತಾನೆ. ಬಾಡಿಗಾರ್ಡ್ಗೆ ರಾಣ ಕಾಲ್ ಮಾಡ್ಬಿಟ್ಟು, ಏನೋ ನೋಡ್ತಾ ಇದೀಯಾ, ಅವ್ರನ್ನೆಲ್ಲ ಕಳಿಸು ಅಂತ ಅಂದಾಗ ಆ ಕಡೆ ಬಾಡಿಗಾರ್ಡ್ ಹೇಳ್ತಾ ಇರ್ತಾನೆ, ನೀವೇನಾದ್ರೂ ಹೋಗ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಮೇಲೆ ಲಾರಿ ಹತ್ತಿಸ್ತೀವಿ ಅಂತ ಎದುರಿಸ್ತಾ ಇರ್ತಾನೆ. ಆಗ ಭೂಮಿ ಹೇಳ್ತಾ ಇರ್ತಾಳೆ, ಏನು ನಮ್ಮ ಮೇಲೆ ಲಾರಿ ಹತ್ತಿಸ್ತೀರಾ, ಏನಾದ್ರೂ ಮಾಡ್ಕೊಳ್ಳಿ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋಗಲ್ಲ ಅಂದ್ಬಿಟ್ಟು ಮತ್ತೆ ಧಿಕ್ಕಾರ ಧಿಕ್ಕಾರ ಅಂತ ಎಲ್ಲ ಕೂಗ್ತಾ ಇರಬೇಕಾದ್ರೆ ಸಾಕ್ಷಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಡ್ಯಾಡ್, ಅವತ್ತು ರಾಮ್ ಮನೇಲಿ ನಿಮಗಾದ ಅವಮಾನಕ್ಕೆ ಇವತ್ತು ಪ್ರತ್ಯುತ್ತರ ಕೊಡೋಕ್ಕೆ ಸರಿಯಾದ ಟೈಮು ಬಂದಿದೆ ಡ್ಯಾಡ್. ಈ ಕಾಲೋನಿ ಜನಗಳಿಗೆಲ್ಲ ಇವಳೇ ಡಾನ್ ಥರ ಲೀಡರ್ ಆಗಿದ್ದಾಳೆ, ಇವಳಿಗೆ ಸರಿಯಾಗಿ ನಾವು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಣ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತೇನೆ, ಆ ಅಜಿತ್ ಟ್ರಾನ್ಸ್ಫರ್ನ 2 ದಿನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಲ್ವಾ, ಇವಾಗ ನೋಡು ನಾನು ಈ ಅಜಿತ್ ಭೂಮಿಗೆ ಯಾವ ರೀತಿ ನಾನು ಟ್ವಿಸ್ಟ್ ಕೊಡ್ತೀನಿ, ಯಾವ ರೀತಿ ಶಾಕ್ ಕೊಡ್ತೀನಿ ಅಂತ ನೋಡು ಅಂತ ಹೇಳ್ತಾ ಇರ್ತಾನೆ. ಇನ್ಮೇಲೆ ಯಾವತ್ತೂ ಸಹ ಅವರಿಬ್ಬರು ನನ್ನ ತಂಟೆಗೆ ಬರಬಾರ್ದು, ಗಂಡ ಹೆಂಡ್ತಿಗೆ ಈಗಿದೆ ನೋಡು ಮಜಾ, ಅವನ ಕೈಲೇ ಅವಳು ಹೆಂಡ್ತಿನ ಅರೆಸ್ಟ್ ಮಾಡ್ತೀನಿ ನೋಡಿ, ಇವಾಗ ಕೊಡ್ತೀನಿ ಟ್ವಿಸ್ಟ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಕನಸಲ್ಲೂ ಸಹ ಕತ್ತರಿಸಿ ಹೋಗ್ಬೇಕು, ಆ ರೀತಿ ಅವರಿಗೆ ಶಾಕಿಂಗ್ ಕೊಡ್ತೀನಿ ಅಂತ ರಾಣ ಕೋಪ ಮಾಡ್ಕೊಂಡು ವಾರ್ನ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಅಜಿತ್ ಸದಾನಂದನಿಗೆ ಕಾಲ್ ಮಾಡಿಬಿಟ್ಟು ಪಿಸಿಗಳನ್ನೆಲ್ಲ ಕರ್ಕೊಂಡು ರಾಣ ಮನೆ ಹತ್ರ ಬನ್ನಿ ಬೇಗ ಅಂತ ಕಾಲ್ ಮಾಡಿ ಇಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರಾಣ ಅಜಿತ್ಗೆ ಕಾಲ್ ಮಾಡ್ತಾ ಇರ್ತಾನೆ. ಕಾಲ್ ಮಾಡಿಬಿಟ್ಟು ಲೌಡ್ ಸ್ಪೀಕರ್ ಹಾಕಿ ಹೇಳ್ತಾ ಇರ್ತಾನೆ, ಕಂಗ್ರ್ಯಾಚುಲೇಷನ್ ಅಜಿತ್ ಅವರೇ, 2 ಡೇಸು ನಿಮ್ಮ ಟ್ರಾನ್ಸ್ಫರ್ನ ಹೋಲ್ಡ್ ಮಾಡಿಟ್ಟಿದ್ದಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸ್ಮೈಲ್ ಮಾಡ್ಕೊಂಡು ಅಜಿತ್ ಕೂಡ ಹೇಳ್ತಾ ಇರ್ತಾನೆ, ನನ್ನ ಟ್ರಾನ್ಸ್ಫರ್ ಹೋಲ್ಡ್ ಆಗಿರೋದು ಏನಕ್ಕೆ ಅಂತ ರೀಸನ್ ಸಹ ನಿನಗೆ ಗೊತ್ತಿದೆ ಅಲ್ವಾ ರಾಣ ಅವರೇ, ನಿನ್ನ ಕೈಗೆ ಕೋಳ ಹಾಕಿ 1 2 3 4 ಅಂತ ಕಂಬಿಲಿ ಎಣ್ಸೋಕೆ ಬರ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಇಲ್ಲಿ ರಾಣ ಸಿಕ್ಕಾಬಟ್ಟೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿನ್ನ ಕಾನ್ಸೆಪ್ಟ್ ಏನೋ ತುಂಬ ಚೆನ್ನಾಗಿದೆ, ಆದರೆ ಅದನ್ನು ನೀನು ಟಚ್ ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ನಾನು ನನ್ನ ಮಗಳು ಆಂಟಿಸಿಪೇಟರಿ ಬೇಲ್ನ ಆಲ್ರೆಡಿ ತೊಗೊಂಡಿದ್ದೀವಿ, ನೀನು ನಮ್ಮನ್ನು ಟಚ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಅಜಿತ್ ಶಾಕಾಗಿ 1 ನಿಮಿಷ ಹಾಗೆ ನಿಂತ್ಕೊಬಿಡ್ತಾನೆ. ಮತ್ತೆ ರಾಣ ಹೇಳ್ತಾ ಇರ್ತಾನೆ, ನೀನು ನಮ್ಮ ಕಡೆ ಹುಡುಗನ ಹೊಡೆದು ಬಡ್ದು ಸ್ಟೇಟ್ಮೆಂಟ್ ತೊಗೊಂಡಿದ್ದೀಯಾ, ಅದಕ್ಕೆ ನೀನು ಅರೆಸ್ಟ್ ಮಾಡೋಕ್ಕೆ ಬರಬೇಕು ಅಂತಂದರೆ ಮತ್ತೆ ಇನ್ನೊಂದು ಕೇಸ್ ಏನಾದರೂ ಹುಡ್ಕೋಬೇಕಾಗುತ್ತೆ, ಅಂಥದ್ದಕ್ಕೆ ನಾವು ನಿನಗೆ ಅವಕಾಶನೇ ಮಾಡಿಕೊಡಲ್ಲ ಅಂತ ನಗಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಜಿತ್ ಸ್ವಲ್ಪ ಟೆನ್ಷನ್ ಆಗಿ ಹಾಗೆ ನಿಂತ್ಕೊಂಡಿರ್ತಾನೆ. ಮತ್ತೆ ರಾಣ ಅಜಿತ್ಗೆ ಹೇಳ್ತಾ ಇರ್ತಾನೆ, ನೋಡು 2 ಡೇಸ್ ನಿನಗೆ ರಜಾ ಇದೆ ಅಂತ ಅಂದ್ಬಿಟ್ಟು ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ಇರ್ಬೋದು ಅಂತ ಅನ್ಕೋಬೇಡ, ಈಗ ನಮ್ಮದೊಂದು ಕಂಪ್ಲೇಂಟ್ ಇದೆ ನಿನ್ನ ಹೆಂಡತಿ ಮೇಲೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಮುಖ್ಯವಾದ ವಿಷಯ ಅಂತ ಅಂದರೆ ಈ ಗಲಾಟೆ ಮಾಡೋಕ್ಕೆ ಮೇನ್ ಮುಖಂಡರು ಯಾರು ಗೊತ್ತಾ, ನಿನ್ನ ಸ್ವೀಟ್ ವೈಫ್ ಅಂತ ಅಂದಾಗ ಅಜಿತ್ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಬೇಗ ಬಂದು ಇವ್ರನ್ನೆಲ್ಲ ಒದ್ದು ಅರೆಸ್ಟ್ ಮಾಡ್ಕೊಬಿಡಿ, ಇಲ್ಲ ಅಂತಂದ್ರೆ ನಾನು SP ಸಾಹೇಬ್ರ ಮೇಲೆ ನಿನ್ನ ಮೇಲೆ ನಾನು ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಆಮೇಲೆ ಅವ್ರು ನಿನ್ನ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ, ಆ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಕೋಪ ಮಾಡ್ಕೊಂಡು ಅಜಿತ್ ಫೋನ್ ಇಟ್ಟು ಹೇಳ್ತಾ ಇರ್ತಾನೆ, ಎಡ್ವರ್ಟ್ ಮಾಡೋದು ಒಂದೊಂದಲ್ಲ, ನಾನೇನೋ ಮಾಡೋಕ್ಕೆ ಅಂತ ಹೋಗ್ತೀನಿ, ಅಷ್ಟರಲ್ಲಿ ಇವಳೊಂದು ಏನೋ ಮಾಡೇ ಬಿಡ್ತಾಳೆ, ಏನು ಮಾಡೋಣ, ಈ ರಾಣನಿಗೆ ಅರೆಸ್ಟ್ ಮಾಡೋಣ ಅಂತ ಹೋದ್ರೆ ಈಗ ಇವಳನ್ನೇ ಅರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಮತ್ತೆ ಯೋಚನೆ ಮಾಡ್ತಿರ್ತಾನೆ, ಇರೋದು 2 ದಿನ, ಇದರಲ್ಲಿ ನನಗೆ ಏನು ಮಾಡಲಿ, ಇವಳನ್ನ ಬೇರೆ ಅರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ರೌಡಿಗಳ ಜೊತೆ ಮಾತಾಡ್ತಿರೋದು ರಾಣದು ನನ್ನ ಹತ್ರ ಕ್ಲಿಪ್ ಇದೆ, ಆ ವಿಡಿಯೋನ ಇಟ್ಕೊಂಡು ನಾನು ಅರೆಸ್ಟ್ ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ಅಜಿತ್ ಪೊಲೀಸ್ನ ಕರ್ಕೊಂಡು ಕಾನ್ಸ್ಟೇಬಲ್ ಎಲ್ಲ ಕರ್ಕೊಂಡು ಜೀಪ್ ತಂದು ಬರ್ತಾ ಇರ್ತಾನೆ. ಬಂದಾಗ ಇವಳಿಲ್ಲಿ ಭೂಮಿ ಧಿಕ್ಕಾರ ಧಿಕ್ಕಾರ, ರಾಣನಿಗೆ ಧಿಕ್ಕಾರ ಅಂತ ಆಗ್ತಾ ಇರಬೇಕಾದ್ರೆ ಅಜಿತ್ನ ನೋಡ್ಬಿಟ್ಟು, ಸಾಹೇಬ್ರೆ ಬನ್ನಿ ನೀವು ನಮ್ಮ ಜೊತೆ ಧಿಕ್ಕಾರ ಹಾಕಿ ಅಂತ ಅಂದಾಗ ಸ್ಟಾಪ್ ಇಡ್ ಅಂತ ಜೋರಾಗಿ ಕಿರ್ತಾ ಇರ್ತಾನೆ.
ಆಗ ಭೂಮಿ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಮತ್ತೆ ಸಾಹೇಬ್ರೆ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ಲಿಲ್ವಾ ಅಂತ ಅಂದಾಗ ಇನ್ನೂ 2 ದಿನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದಾಗ ಹೌದಾ ಒಳ್ಳೇದೇ ಆಯಿತು ಹಾಗಾದರೆ ಧಿಕ್ಕಾರ ಧಿಕ್ಕಾರ ಅಂತ ಮತ್ತೆ ಕೂಗಿ ಅಂತ ಹೇಳ್ತಿರ್ಬೇಕಾದ್ರೆ ನಿಲ್ಸು ಭೂಮಿ ಅಂತ ಜೋರಾಗಿ ಕಿರ್ಚ್ಬಿಡ್ತಾನೆ. ಆಗ ಶಾಕಾಗಿ ಭೂಮಿ ನಿಂತ್ಕೊಬಿಡ್ತಾಳೆ. ನೀವಿಲ್ಲಿ ಗಲಾಟೆ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ ಅಂತ ಅಜಿತ್ ಕೋಪ ಮಾಡ್ಕೊಂಡು ಹೇಳೋಷ್ಟೊತ್ತಿಗೆ ಅಲ್ಲಿ ರಾಣಾ ಸಾಕ್ಷಿ ಬಂದೇ ಬಿಡ್ತಾರೆ. ಆಗ ಸಾಕ್ಷಿ ಕೋಪ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಅಜಿತ್ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಇಮಿಡಿಯೇಟ್ಲಿ ಕಾಲ್ ಮಾಡಿಸಿ ಜಾಗನ ಕ್ಲೀನ್ ಮಾಡಿಸಿ ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಅಜಿತ್ ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನಿಮ್ಮಿಂದ ನಾನು ಡ್ಯೂಟಿ ಯಾವ ರೀತಿ ಮಾಡಬೇಕು ಅಂತ ಕಲಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೀವು ಇವ್ರ ಕಾಲೋನಿಗೆ ಜನಗಳನ್ನೆಲ್ಲ ಕಳಿಸಿ ಒಡೆದು ಬಡ್ದು ಮಾಡಿದ್ದೀರಾ, ಪ್ರೂಫ್ ನನ್ನ ಹತ್ರ ಇದೆ, ನಿಮ್ಮ ಜನ ಬಾಯ್ಬಿಟ್ಟು ನನ್ನ ಹತ್ರ ಹೇಳಿದ್ದಾರೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ನೀವೇ ಫೋನ್ ಮಾಡಿ ಹೇಳಿರೋದು, ನನ್ನ ಹತ್ರ ಪ್ರೂಫ್ ಇದೆ, ಕಾಲ್ಸ್ ಡೀಟೇಲ್ಸು ಇದೆ, ಹಾಗೆ ಕಾಲ್ ರೆಕಾರ್ಡು ಇದೆ ಅಂತ ಹೇಳಿದಾಗ ಸ್ವಲ್ಪ ಶಾಕ್ ಆಗಿ ರಾಣಾ ಸಾಕ್ಷಿ ಅಜಿತ್ನ ನೋಡ್ತಾ ಇರ್ತಾರೆ. ಆ ಥರ ನೋಡೋದಾದ್ರೆ ನ್ಯಾಯವಾಗಿ ನಾನು ಅರೆಸ್ಟ್ ಮಾಡಬೇಕಾಗಿರೋದು ನಾನು ನಿಮ್ಮನ್ನ ಅಂತ ಅಂದಾಗ ರಾಣಾ ಸಾಕ್ಷಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಕಾಲೋನಿ ಜನರು ಹೇಳ್ತಾ ಇರ್ತಾರೆ, ಹೌದು ಈ ಅಪ್ಪ ಮಕ್ಕಳನ್ನ ಅರೆಸ್ಟ್ ಮಾಡಿ ಸಾಹೇಬ್ರೆ ಅಂತ ಅಂದಾಗ ರೌಡಿಗಳನ್ನೆಲ್ಲವ ಬಿಟ್ಟು ಈ ಕಾಲೋನಿ ಜನಕ್ಕೆಲ್ಲ ಓಡಿಸಿದ್ದಾರೆ, ಇಂಥ ಈ ಹುಡುಗಿನ ಅರೆಸ್ಟ್ ಮಾಡಿ ಸಾಹೇಬ್ರೆ ಅಂತ ಭೂಮಿನೂ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಎಕ್ಸ್ಕ್ಯೂಸ್ ಮೀ ಯಾವ ಕಾಲ್ ರೆಕಾರ್ಡರ್ ಬಗ್ಗೆ ಹೇಳ್ತಾ ಇದ್ದೀರಾ, ಅದೊಂದು ಸ್ವಲ್ಪ ತೋರಿಸ್ತೀರಾ ಪ್ಲೇ ಮಾಡಿ ಅಂತ ಅಂದಾಗ ಅಷ್ಟೊತ್ತಿಗೆ ಇಲ್ಲಿ ಸದಾನಂದ ಹೇಳ್ತಾ ಇರ್ತಾನೆ, ಸಾಹೇಬ್ರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅದು ಡಿಲೀಟ್ ಆಗಿಬಿಟ್ಟಿದೆ ನನ್ನ ಮೊಬೈಲಿ, ಯಾವ ಮಗು ಡಿಲೀಟ್ ಮಾಡ್ತು ಅಂತಲೇ ಗೊತ್ತಿಲ್ಲ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಅಜಿತ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಜಿತ್ ಗುರಾಯಿಸ್ಕೊಂಡು ಸದಾನಂದನ ನೋಡ್ತಾ ಇರಬೇಕಾದ್ರೆ ನನಗೂ ಆ ವಿಷಯ ಇವಾಗ ಗೊತ್ತಾಯ್ತು, ಸ್ವಲ್ಪ ಹೊತ್ತಿನಲ್ಲಿ ನಾನು ಮೊಬೈಲ್ನ ನೋಡಿದೆ, ಆದರೆ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾರಲ್ಲ ಇನ್ಯಾಕೆ ಅಂತ ಸುಮ್ಮನಾದೆ ಅಂತ ಹೇಳ್ತಾ ಇರಬೇಕಾದ್ರೆ ರಾಣಾ ಸಾಕ್ಷಿ ಒಳೊಳಗೆ ನಗಾಡ್ತಾ ಇರ್ತಾರೆ. ಸಾಕ್ಷಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇನ್ಸ್ಪೆಕ್ಟರ್ ಏನೋ ರೆಕಾರ್ಡಿಂಗ್ ಅಂತ ಇದೆ ಅಂತ ಅಂದ್ರಲ್ಲ, ಅದನ್ನು ತೋರಿಸಿ ನೋಡೋಣ, ಅದನ್ನು ನೀವು ತೆಗೆದು ತೋರಿಸಿದ್ರು ಸಹ ಸಿಮ್ಮು ನಮ್ಮ ಹೆಸರಲ್ಲಿ ಇರಲ್ಲ, ಮತ್ತು ಯಾವ ಪ್ರೂಫ್ ಇದೆ ಅಂತ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಇನ್ಸ್ಪೆಕ್ಟರ್, ನಮ್ಮ ಕಡೆ ಇರೋ ಹುಡುಗರನ್ನ ನೀವು ಬಲವಂತವಾಗಿ ಹೊಡೆದು ಬಡ್ದು ನಮ್ಮ ಪರವಾಗಿ ನೀವು ಸ್ಟೇಟ್ಮೆಂಟ್ ತೊಗೊಂಡಿದ್ದೀರಾ ಅಂತ ನಮ್ಮ ಲಾಯರ್ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗ್ತಿರುತ್ತೆ. ಈ ಕಡೆ ಕಾಲೋನಿ ಜನರುಗಳೆಲ್ಲರೂ ಸಹ ಅಜಿತ್ ಮುಖನ ನೋಡ್ತಾ ಇರ್ತಾರೆ. ಈಗ ನಮ್ಮನ್ನು ನೀವು ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿರಬೇಕಾದ್ರೆ ಯಾವ ಸಾಕ್ಷಿನೂ ಇಲ್ಲ, ಅದ್ರ ಬದಲು ನಮ್ಮನೆ ಮುಂದೆ ಧರಣಿ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರೋ ಇವರನ್ನೆಲ್ಲ ಒದ್ದು ನೀವು ಅರೆಸ್ಟ್ ಮಾಡಿ ನಮ್ಮ ಜಾಗನ ಖಾಲಿ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಸಾಕ್ಷಿ ಹೇಳ್ತಾ ಇರ್ತಾಳೆ, ನೀವೇನಾದರೂ ಇವರನ್ನು ಅರೆಸ್ಟ್ ಮಾಡಲಿಲ್ಲ ಅಂತ ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟರು ಸಹ ನೀವು ಆಕ್ಷನ್ ತಗೊಂಡಿಲ್ಲ ಅಂತ ನಿಮ್ಮ ಹೈಯರ್ ಅಥಾರಿಟಿ ಹತ್ರ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಧರಣಿ ಪರ ಇವರು ಸೇರಿದ್ದಾರೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಕೋಪ ಮಾಡ್ಕೊಂಡು ರೀ ಸದಾನಂದ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಸರ್ ಅಂತ ಇರ್ತಾನೆ, ಮಾಡ್ತೀರಾ ಇಲ್ವೋ ಅಂತ ಆವಾಜ್ ಆಗ್ತಾ ಇರಬೇಕಾದ್ರೆ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇರ್ತಾನೆ. ರೀ ಪ್ಲೀಸ್ ರೀ ಅಕ್ಕ ಅಂತ ಇರಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ ರೀ ಅಂತ ಕೇಳ್ತಾ ಇರ್ತಾಳೆ. ನೇಷನ್ಗೆ ಏನ್ಬೇಕಾದ್ರೆ ಏನ್ರಿ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಅನ್ಬೇಕಾದ್ರೆ ಕಾನೂನು ಎಲ್ಲರಿಗೂ ಒಂದೇ, ಹೆಂಡ್ತಿಗೆ ಬೇರೆ ಸಪ್ರೇಟ್ ಇರಲ್ಲ ಅಂತ ಬೈತಾ ಇರ್ತಾನೆ. ಏನ್ರಿ ನನ್ನನ್ನು ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಕಾಲೋನಿ ಜನರಿಗೆಲ್ಲ ಹೊಡೆದು ಸಿಕ್ಕಾಬಟ್ಟೆ ಹೊಡೆದು ಮನೆಯೆಲ್ಲ ಕಿತ್ಕೋತಿರನ, ಇವರನ್ನ ನೀವು ಅರೆಸ್ಟ್ ಮಾಡೋದು ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಏನು ಮಾಡಲಿ ಬಲವಾದ ಸಾಕ್ಷಿ ಇಲ್ವಲ್ಲ, ಕಾಲೋನಿ ಜನರಿಗೆ ಹೊಡೆದಿರೋದಕ್ಕೆ ಸಾಕ್ಷಿ ಇಷ್ಟು ಸಾಕಾಗಲ್ಲ, ಅದಕ್ಕೆ ನಿನ್ನನ್ನೇ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ, ನ್ಯಾಯ ಕೇಳೋರಿಗೆ ಬಂದುಬಿಟ್ಟು ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ, ಸಪ್ತಪದಿ ತುಳಿದು 7 ಜನ್ಮಕ್ಕೂ ನಿನ್ನ ಹೆಂಡತಿಯಾಗಿ ಹೆಜ್ಜೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಬಂದು ಇವತ್ತು ಇದೇ ಕೈನ ಇಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಈ ಕಡೆ ಅಜಿತ್ ತುಂಬ ಫೀಲ್ ಮಾಡ್ಕೊಂಡು ಅವಳ ಮುಖ ನಾನು ನೋಡ್ತಾ ಇದ್ರೆ ರಾಣಾ ಸಾಕ್ಷಿ ಮಾತ್ರ ಇಬ್ಬರು ನಗಾಡ್ತಾ ಇರ್ತಾರೆ. ಸಾಕ್ಷಿ ಬೇಕು ಅಂತಲೇ ಹೇಳ್ತಾ ಇರ್ತಾಳೆ, ಸಪ್ತಪದಿ ತುಳಿದು ಕೈ ಹಿಡ್ಕೊಂಡು 100 ಕಾಲ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ ಗಂಡ ಇವಾಗ ಲಾಕಪ್ಗೆ ಹಾಕೋಕ್ಕೆ ನಿನ್ನನ್ನು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಹೋಗು ಅಂತ ಹೇಳ್ತಾ ಇರ್ತಾಳೆ. ಎಂಥ ಸೀನು, ಎಂಥ ಸಿನ್ಸಿಯರ್ ಪೊಲೀಸು ಅಂತ ನಗಾಡ್ಕೊಬಿಟ್ಟು, ಏ ಭೂಮಿ ನಿನ್ನನ್ನು ಇಷ್ಟು ದಿನ ನನಗೆ ನೆನೆಸ್ಕೊಂಡ್ರೆ ಜಲಸ್ ಫೀಲ್ ಆಗ್ತಾ ಇತ್ತು, ಯಾಕೆ ಗೊತ್ತಾ ನಿನ್ನಂಥ ಸ್ಲಮ್ಗೆ ಅಜಿತ್ ಅಂತ ಗಂಡ ಸಿಕ್ಕಿದ್ದಾನೆ, ಅದಕ್ಕೆ ಜಲಸ್ ಫೀಲ್ ಆಗ್ತಿತ್ತು, ಆದರೆ ಇವಾಗ ಪಾಪ ಅಂತ ಅನಿಸ್ತಿದೆ. ಏನು ಗೊತ್ತಾ ಅಜಿತ್ ನಿನ್ನ ಮದುವೆ ಆಗಿರ್ಬೋದು, ಆದರೆ ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ, ಇದರಲ್ಲೇ ಗೊತ್ತಾಗ್ತಿದೆ ಅಂತ ಹೇಳಿದಾಗ ಅಜಿತ್ಗೂ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಡೆ ಭೂಮಿ ಕಣ್ಣೀರಾಗ್ತಾ ಇರ್ತಾಳೆ. ಅವಾಗ ಮತ್ತೆ ಇವರಿಬ್ರು ನಗಾಡ್ಕೊಂಡು ಮತ್ತೆ ಬೇಕು ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ. ಏನಿದ್ರು ಅಜಿತ್ ಮನಸ್ಸಲ್ಲಿ ಇರೋದು ಸಾಹಿತ್ಯ ಮಾತ್ರ, ನೀನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ, ಹೋಗ್ಲಿ ಸಾಹಿತ್ಯ ಯಾರು ಅಂತ ನಿನಗೆ ಗೊತ್ತು ಅಂತ ಅಂದಾಗ ನನಗೆ ಗೊತ್ತು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅವಾಗ ವಾವ್ ಗ್ರೇಟ್, ನಿನಗೆ ಗೊತ್ತಾ? ಆಗ ಸಾಕ್ಷಿ ಹೇಳ್ತಿರ್ತಾಳೆ, ಸಾಹಿತ್ಯ ಅಜಿತ್ನ ಮೊದಲನೇ ಪ್ರೀತಿ ಅಂತ ಗೊತ್ತಿದ್ರು ನೀನು ಇವ್ರನ್ನ ಮದುವೆ ಆಗಿದೆಯಲ್ಲ ಗ್ರೇಟ್ ಅಂತ ಅಂದಾಗ ಭೂಮಿ ಹೇಳ್ತಾ ಇರ್ತಾಳೆ, ಹೌದು ಈ ವಿಷಯ ಎಲ್ಲ ನನಗೆ ಗೊತ್ತಿತ್ತು, ಇವರು ಗ್ರೇಟೇ, ಮದುವೆಗೆ ಮುಂಚೆ ಇವರು ಯಾವ ವಿಷಯನೂ ಮುಚ್ಚಿಡ್ದೇನೆ ಸಾಹಿತ್ಯನ ಬಗ್ಗೆ ಎಲ್ಲ ಹೇಳೇ ನನ್ನನ್ನು ಮದುವೆ ಆಗಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಓಹೋ ಅಂತ ಹೇಳ್ತಾ ಇರ್ತಾರೆ. ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಸಾಹಿತ್ಯ ಅವರು ಇವರಿಗೆ ಮೊದಲನೇ ಪ್ರೀತಿ ಆದರೆ ನಾನು ಇವರಿಗೆ ಮೊದಲನೇ ಹೆಂಡತಿ ಅಂತ ಹೇಳಿದಾಗ ಭೂಮಿನ ಮುಖನ ಅಜಿತ್ ಹಾಗೆ ನೋಡ್ತಾ ಇರ್ತಾನೆ. ನಾನು ಮಿಸ್ಸಸ್ ಅಜಿತ್ ನಾರಾಯಣ್ ಹೆಂಡತಿ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಶಾಕಾಗಿ ಅವಳ ಮುಖನ ನೋಡ್ತಾ ಇರ್ತಾನೆ.
ಇವ್ರ ಹೆಂಡತಿ ಸ್ಥಾನ ನನಗೆ ಸಿಕ್ಕಿರೋದು ಸಾಹಿತ್ಯ ಅವರ ಆಶೀರ್ವಾದ ಅಂತ ಅನ್ಕೋತೀನಿ ಅಂತ ಅಂದಾಗ ಈ ಕಡೆ ಸಾಕ್ಷಿ ರಾಣ ಏನು ಗೊತ್ತಿಲ್ಲದ ರೀತಿ ವರ್ತನೆ ಮಾಡ್ತಾ ಇರ್ತಾರೆ. ನಿಮ್ಮಂಥ ಕೆಲ್ಸಕ್ಕೆ ಬರದ ಕೇಡಿ ವ್ಯಕ್ತಿಗಳ ಹೆಂಗಸಿನ ಮಾತು ನನ್ನನ್ನು ಮತ್ತು ನನ್ನ ಗಂಡನ ಯಾವತ್ತೂ ದೂರ ಮಾಡಲ್ಲ, ಇನ್ನು ಹತ್ರ ಮಾಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದು ಹೇಗೆ ಅಂತ ಕೇಳ್ತೀಯಾ? ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ನನ್ನ ಗಂಡನೇ. ನಾನು ಸೆಲ್ ಒಳಗಡೆ ಇದ್ರು ನಾನು ಅವ್ರ ಕಣ್ಮುಂದಿರ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಡೀರಿ, ಇಂಥ ಅದೃಷ್ಟ ಎಣ್ಣೆ ಸಿಗುತ್ತೆ ಹೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಹಾಗೆ ಬೇಜಾರು ಮಾಡ್ಕೊಂಡು ಭೂಮಿ ಮುಖನ ನೋಡ್ತಾ ಇರ್ತಾನೆ. ಕಡೆ ಇಲ್ಲಿ ಅಜಿತ್ ಸತ್ಯ ನನಗೆ ಕಾಲ್ ಮಾಡಿ ನಡೆದಿರೋ ವಿಷಯನೆಲ್ಲನೂ ಹೇಳ್ಬಿಟ್ಟು ನಿಮ್ಮ ಅವಶ್ಯಕತೆ ತುಂಬ ಇದೆ, ಬೇಗ ಬನ್ನಿ ಪೊಲೀಸ್ ಸ್ಟೇಷನ್ ಹತ್ರ ಅಂತ ಹೇಳಿದಾಗ ಸತ್ಯಣ್ಣ ಹ್ಞೂ ಅಂತ ಹೇಳ್ತಾ ಇರ್ತಾನೆ. ಆದರೆ ಈ ಕಡೆ ಸಾಕ್ಷಿ ಇನ್ನೊಂದೇನೋ ಪ್ಲ್ಯಾನ್ ಮಾಡಿಕೊಂಡು ರಾಣಾ ಜೊತೆ ಒಳಗಡೆ ಹೋಗ್ತಾ ಇರ್ತಾಳೆ. ಆದರೆ ಅಜಿತ್ ಮಾತ್ರ ಅರೆಸ್ಟ್ ಮಾಡಿ ಭೂಮಿನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಕಡೆ ಇಲ್ಲಿ ಟೆನ್ಷನ್ ಮಾಡ್ಕೊಂಡು ಮನೆಯವರೆಲ್ಲ ಕೂತಿರ್ಬೇಕಾದ್ರೆ ರಮಣ್ ಕಾಲ್ ಮಾಡ್ತಾ ಇರ್ತಾನೆ. ಅವಾಗ ಅಜ್ಜಿ ಕೇಳ್ತಾ ಇರ್ತಾಳೆ, ಅಜಿತ್ ಎಲ್ಲೋಗಿದ್ದಾನೆ, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂದಾಗ, ಅತ್ತೆ ನಾನು ಅವಾಗಲಿಂದ ಫೋನಿಗೆ ಟ್ರೈ ಮಾಡ್ತಿದ್ದೀನಿ ಆದರೆ ಅವನು ರಿಸೀವ್ ಮಾಡ್ತಿಲ್ಲ ಅಂತ ರಮಣ್ ಹೇಳ್ತಿರ್ಬೇಕಾದ್ರೆ ಈಗ ಶ್ರವಣ್ ಹೇಳ್ತಾ ಇರ್ತಾನೆ, ಮೇ ಬಿ ಅವನು DSPನ ಮೀಟ್ ಮಾಡೋಕ್ಕೆ ಹೋಗಿರ್ಬೋದು ಅಂತ ಹೇಳ್ತಾ ಇರ್ತಾನೆ. ಬರ್ತಾನೆ ಬಿಡಿ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ ಅಜಿತ್ ಬರ್ತಾನೆ, ನನಗೆ ಅದೇನು ಟೆನ್ಷನ್ ಇಲ್ಲ, ಆದರೆ ಕಾಲೋನಿ ಜನರೆಲ್ಲ ಹೋದ್ರು ಅಂತ ಭೂಮಿ ಅವ್ರ ಜೊತೆ ಹೋಗಿದ್ದಾಳಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ಅದೇ ನನಗೆ ಟೆನ್ಷನ್ ಆಗ್ತಿರೋದು ಅಂತ ಸಂಗೀತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ. ಅಜಿತ್ ಬಂದ್ಬಿಟ್ಟು ಭೂಮಿಯಲ್ಲಿ ಕಾಲೋನಿ ಜನಗಳಲ್ಲಿ ಅಂತ ಕೇಳಿದರೆ ನಾನು ಏನು ಮಾಡಲಿ, ಪಾಪ ತುಂಬ ಅಪ್ಸೆಟ್ ಆಗ್ತಾನೆ, ಎಲ್ಲ ಆಗಿದ್ದು ಇವರಿಂದಲೇ ರೀ, ಎಲ್ಲ ನಿಮ್ಮಿಂದಲೇ ಆಗಿದ್ದು ಅಂತ ರಮಣ್ಣ ಬೈತಾ ಇರ್ತಾಳೆ. ಸಂಗೀತ ಹೇಳ್ತಾ ಇರ್ತಾಳೆ, ಅಲ್ಲ ಅಜಿತ್ ಟ್ರಾನ್ಸ್ಫರ್ ಹೋಗೋ ಸಮಯದಲ್ಲಿ ನೀವು ಕಾಲೋನಿ ಜನಗಳನ್ನು ಬೈದು ಕಳಿಸ್ಬೇಕಿತ್ತ, ಇದೆಲ್ಲ ಬೇಕಿತ್ತ ಅಂದಾಗ, ಇನ್ನೇನು ಸಂಗೀತ, ನಮ್ಮದೇ ನೂರಾರು ಸಮಸ್ಯೆ ಇದೆ, ಅಂಥದ್ರಲ್ಲಿ ನಾವು ಅವ್ರನ್ನ ಇಲ್ಲೇ ಇಟ್ಕೊಂಡು ಸಾಕ್ಬೇಕಿತ್ತ, ಅತ್ತೆ ನಿಮ್ಮ ಮಗಳಿಗೆ ನೀವಾದರೂ ಬುದ್ಧಿ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಅಜ್ಜಿನೂ ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಇಷ್ಟು ದಿನ ನಾವು ಅವ್ರಿಗೆ ಅನ್ನ ಹಾಕಿ ಇಟ್ಕೊಂಡಿದ್ದೆ ದೊಡ್ಡ ತಪ್ಪು, ಯಾರು ತಾನೇ ಈ ಕಾಲದಲ್ಲಿ ಮಾತಾಡ್ತಾರೆ, ಅವ್ರು ಹೇಳೋದು ಸರಿಯಾಗೇ ಇದೆ ಅಂತ ಹೇಳ್ತಾ ಇರ್ತಾಳೆ. ಶ್ರವಣ್ ಹೇಳ್ತಾ ಇರ್ತಾನೆ, ಅಮ್ಮ ಅಕ್ಕ ಮಾತಾಡ್ತಿರೋದು ಭೂಮಿ ಬಗ್ಗೆ, ಈಗ ಅಜಿತ್ ಬಂದು ಡೆಲ್ಲಿಗೆ ಹೋಗೋಣ ಅಂತ ಅಂದಾಗ ಭೂಮಿ ಇಲ್ಲ ಅಂದರೆ ಏನು ಅನ್ಕೋತಾನೆ ಹೇಳು, ಅದರಲ್ಲೂ ಭೂಮಿ ಎಲ್ಲಿಗೆ ಹೋಗಿರ್ಬೋದು, ಒಟ್ಟಾರೆ ಜನನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾಳೆ ಗೊತ್ತಿದ್ರೆ ನಾನೇ ಕರ್ಕೊಬರ್ತಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಅವ್ನ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಶ್ರವಣ್ ಹೇಳ್ತಾ ಇರ್ತಾನೆ, ರಾಣ ಮನೆಗೆ ಹೋಗಿ ಏನಾದ್ರು ನ್ಯಾಯ ಕೇಳಕ್ಕೆ ಹೋಗಿರ್ಬೋದು, ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಸತ್ಯಣ್ಣ ಓಡ್ ಬಂದು ಹೇಳ್ತಾ ಇರ್ತಾನೆ, ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅಜಿತ್ ಜೊತೆ ಭೂಮಿ ಸೇಫ್ ಆಗಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ರಮಣ್ ಕೇಳ್ತಾ ಇರ್ತಾನೆ, ಐಆರ್ ಆಫೀಸ್ ಹತ್ರ ಜೊತೆ ಅಜಿತ್ ಹೋಗಿದ್ನಲ್ಲ, ಏನಾದರೂ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಎರಡು ವಿಷಯ ಇದೆ ರಮಣ್ಣಣ್ಣ, ಏನು ಗೊತ್ತಾ, ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು. ಒಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ ಅಜಿತ್ ಟ್ರಾನ್ಸ್ಫರ್ನ ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಸಂಗೀತ ಹೇಳ್ತಾಳೆ, ಹಾಗಾದರೆ ಬ್ಯಾಡ್ ನ್ಯೂಸ್ ಏನು ಸತ್ಯ ಅಂತ ಅಂದಾಗ ಅಜಿತ್ ಭೂಮಿನ ಅರೆಸ್ಟ್ ಮಾಡಿದ್ದಾನೆ ಅಂತ ಅಂದಾಗ ತುಂಬ ಎಲ್ಲರೂ ಶಾಕಾಗಿ ಎದ್ದು ನಿಂತ್ಕೊಬಿಡ್ತಾರೆ. ಅವಾಗ ಏನಕ್ಕೆ ಭೂಮಿನ ಅರೆಸ್ಟ್ ಮಾಡಿದ್ದಾನೆ ಅಂತ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಭೂಮಿ ಕಾಲೋನಿ ಜನಗಳನ್ನೆಲ್ಲ ಕರ್ಕೊಂಡೋಗಿ ಈ ಥರ ರಾಣ ಮನೆಗೆ ಸ್ಟ್ರೈಕ್ ಮಾಡ್ತಾ ಇರಬೇಕಾದ್ರೆ ಅವರು ಪೊಲೀಸ್ಗೆ ಕಾಲ್ ಮಾಡಿದಾಗ ಅಜಿತ್ ಬಂದು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಶ್ರವಣ್ಗೆ ಇನ್ನೂ ಶಾಕ್ ಆಗ್ತಾ ಇರುತ್ತೆ. ಆ ಮಾತನ್ನ ಹೇಳ್ಬಿಟ್ಟು ಸತ್ಯಣ್ಣ ನೀವೇನು ಟೆನ್ಷನ್ ಮಾಡಬೇಡಿ, ನಾನು ಅರ್ಜೆಂಟಾಗಿ ಹೋಗ್ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಸತ್ಯ ನಾನು ಬರ್ತೀನಿ ಅಂತ ಈ ಕಡೆ ಸಂಗೀತನೂ ಹೋಗ್ತಾ ಇರ್ತಾಳೆ. ಅವಾಗ ಶ್ರವಣ್ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಮಣ್ಣ ಹೇಳ್ತಾ ಇರ್ತಾನೆ, ಅಜಿತ್ನ ಟ್ರಾನ್ಸ್ಫರ್ನ ಹೋಲ್ಡರ್ ಇಟ್ಟಿರೋದಕ್ಕೆ ನಾವು ಹತ್ರ ಹೋಗಿ ಥ್ಯಾಂಕ್ಸ್ ಹೇಳ್ಬರೋಣ ಬನ್ನಿ ಅಂತಂದಾಗ, ಏನು ಹೇಳ್ತಾ ಇದ್ದೀರಾ ಭಾವ ನೀವು, ನಮ್ಮನೆ ಹುಡುಗಿ ಭೂಮಿನ ಅರೆಸ್ಟ್ ಮಾಡಿದ್ದಾರೆ, ಅದನ್ನು ಬಿಟ್ಟು ಅವ್ರ ಮನೆಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ಬೇಕಾ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಅವಳು ಬೇರೆ ಮನೆ ಹುಡುಗಿ, ನಮ್ಮನೆ ಹುಡುಗಿ ಅಲ್ಲ, ಆದರೆ ಜನ ಮಾತ್ರ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ನನ್ನ ಕರ್ಮ ಅಂತ ಬೈತಾ ಇರ್ತಾಳೆ. ಇನ್ನು ಏನೇನು ಮಾಡಬೇಕೋ ಗೊತ್ತಿಲ್ಲ, ಇವಳು ಯಾವಾಗಲೂ ಹೋಗಿ ಈ ಥರ ಅರೆಸ್ಟ್ ಆದರೆ ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಶ್ರವಣ ಹಾಗೆ ಅವ್ರ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.